ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಕಾವೇರಿ ರಿವರ್ದು ಫಾಲ್ಸ್. ಇದು ಈ ಫಾಲ್ಸಿಂದ 1.25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಫಾರ್ಮ್ ಹೌಸ್ ಇದೆ. ಟಾರ್ ರೋಡ್ ಅಡ್ಜಸೆಂಟ್, ಅಗಲ ರೋಡ್, ಟಾರ್ ರೋಡ್. ಇದು ಮೈಸೂರು ಟು ಬನ್ನೂರು ಮಾರ್ಗ. ಮೈಸೂರು ರಿಂಗ್ ರೋಡಿಂದ 13 ಕಿಲೋಮೀಟ್ರ್ ಆಯ್ತದೆ ಇದು ಡಿಸ್ಟೆನ್ಸು. ಮೈಸೂರು ಸಿಟಿಗೆ ಕೌಂಟ್ ಮಾಡಿದ್ರೆ 17 ಕಿಲೋಮೀಟ್ರ್ ಆಯ್ತದೆ. ಇದು ಕಾವೇರಿ ರಿವರ್. ಇದು ಪಿಕ್ನಿಕ್ ಸ್ಪಾಟ್. ಆ ಫಾರ್ಮ್ ಹೌಸಿಂದ 1.25 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಕ್ಲಿಯರ್ ಟೈಟಲ್ ಇದೆ. ಈಗ ಫಾರ್ಮ್ ಹೌಸ್ ತೋರಿಸಿ ನೋಡಿ. ಗೇಟ್ ಒಳಗಡೆಯಿಂದ ವಿಡಿಯೋ ಮಾಡಿರೋದು. ಅಲ್ಲಿ 2 ವೀಲರ್ ಹೋಗ್ತಾಯಿದೆ ನೋಡಿ, ಅದೆಲ್ಲ ಟಾರ್ ರೋಡ್ಗೆ ಹೋಗ್ತಾ ಇರೋದು. ಅಗಲ ಇದು ಟಾರ್ ರೋಡ್, 60 ಅಡಿ ರೋಡ್ ಇದು. ಒಳಗಡೆ ಬಂದರೆ ಕಾಂಪೌಂಡ್ ಒಳಗಡೆ, ಕಾಂಪೌಂಡ್ 8 ಅಡಿ ಎತ್ತರಕ್ಕೆ ಕಟ್ಟಡ ಮಾಡಿದ್ದಾರೆ. ಕಾಂಪೌಂಡ್ ಒಳಗಡೆ ಈ ಥರ ಗಾರ್ಡನ್ ಇದೆ. ಸುಮಾರು ಒಂದು 7-8 CC ಕ್ಯಾಮ್ರಾಗಳು ಹಾಕಿದ್ದಾರೆ. ಇದು ರಿಲೇಟಿವ್ಸ್ ಎಲ್ಲ ಬಂದರೆ ಅಥವಾ ಸೆಕ್ಯೂರಿಟಿಗೆ ಒಂದು ಮನೆ ಮಾಡಿದ್ದಾರೆ ಇಲ್ಲಿ ಎಂಟ್ರೆನ್ಸಲ್ಲಿ. ಇದು ಗಾರ್ಡನ್ ಮಾಡೋಕ್ಕೆ ಇದರ ಪಿಲ್ಲರ್ ಹಾಕಿರೋದು ನೋಡಿ. ಸಮ್ ಟ್ಯಾಂಕ್, ಇದು ಸಮ್ ಟ್ಯಾಂಕ್ ಅಲ್ಲ, ಇದು ಬೋರ್ವೆಲ್. ಫುಲ್ ಈ ಥರ ಗಾರ್ಡನ್ ಮಾಡಿದ್ದಾರೆ. ಕಾಂಪೌಂಡ್ ಫುಲ್ ಫಾರ್ಮ್ ಹೌಸ್ಗೆ ಕಂಪ್ಲೀಟ್ ಫಾರ್ಮ್ ಹೌಸ್ ಇದೆ, ಕಾಂಪೌಂಡ್ ಇದೆ. ಒಳಗಡೆ ಯಾರೂ ಬರೋಕ್ಕೆ ಅವಕಾಶ ಇಲ್ಲ. ಅಲ್ಲಿಂದ ಇದೊಂದು ಸ್ಟೀಲ್ ಗೇಟ್ ಹಾಕಿದ್ದಾರೆ. ಸ್ಟೀಲ್ ಗೇಟ್ ಒಳಗಡೆ ಈಗ ಎಂಟ್ರ್ ಆಗಿದ್ದೀನಿ. ಇದು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಕತ್ಲೆ ಆಗುವಾಗ ಲೈಟಿಂಗ್ ಹಾಕಿದ್ರೆ ಸೇಮ್ ಸ್ಟಾರ್ ಹೋಟೆಲ್ದು ಕಾನ್ಸೆಪ್ಟ್ ಬರ್ತದೆ. ಇದು ಫುಲ್ ಎಲ್ಲ ಕಡೆ ಫ್ಯಾನ್ಸಿ ಫಿಟ್ಟಿಂಗ್ಸ್ ಹಾಕಿ ಲೈಟಿಂಗ್ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಸ್ವಿಮ್ಮಿಂಗ್ ಪೂಲ್ ಒಂದು ವಾರದಿಂದ, ಒಂದು 10 ದಿನದಿಂದ ನೀರು ಬಿಟ್ಟಿಲ್ಲ. ಸೊ ಅದರಿಂದ ಸ್ವಲ್ಪ ಪಾಚಿ ಹಿಡ್ಕೊಬಿಟ್ಟೈತೆ. ಅದೆಲ್ಲ ರೆಡಿ ಮಾಡಬೇಕು, ಓನರ್ ಇರಲಿಲ್ಲ. ಸೊ ಅದರಿಂದ ಪೆಂಡಿಂಗ್ ಆಗಿಬಿಟ್ಟೈತೆ ಅದು ನೋಡಿ. ಇದೊಂದು ಬೆಡ್ರೂಮು. ಈ ಥರದೇ 2 ಬೆಡ್ರೂಮ್ ಇದೆ. ಆ ಕಡೆ ಒಂದು ಬೆಡ್ರೂಮ್ ಇದೆ, ಇದೊಂದು ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ಸು. ಇದರಲ್ಲಿ ಕಾಟ್ ಹಾಕಿದ್ದಾರೆ. 2 ಕಡೆ ಕಿಟಕಿ ಇದೆ. ಒಂದು ಕಡೆ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಕಾಣ್ತದೆ, ಇನ್ನೊಂದು ಕಡೆ ಗಾರ್ಡನ್ ಕಾಣ್ತದೆ. ಬ್ಯಾಕ್ ಸೈಡು ಅಷ್ಟೇ ಗಾರ್ಡನ್ ಕಾಣ್ತಾ ಇರ್ತದೆ. ಇದರಲ್ಲಿ ಫ್ಯಾನ್ಸಿ ಫಿಟ್ಟಿಂಗ್ ಸಮೇತ ಲೈಟ್ ಗೀಟೆಲ್ಲ, ಫ್ಯಾನ್ಗಿನೆಲ್ಲ ಹಾಕಿದ್ದಾರೆ. ಮಕ್ಕಳು ಓದ್ಕೊಳ್ಳೋದಕ್ಕೆ ಡೆಸ್ಕ್ ಎಲ್ಲ ಹಾಕಿದ್ದಾರೆ. ವಾರ್ಡ್ರೋಬ್, ಒಳಗಡೆ ಗೇಟ್ ಮಾಡಿ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ ನೋಡಿ. ಇದು ಅಟ್ಯಾಚ್ ಬಾತ್ರೂಮು. ಎರಡು ಬೆಡ್ರೂಮ್ಗೂ 2 ಅಟ್ಯಾಚ್ ಬಾತ್ರೂಮ್ ಇದೆ. ಸೇಮ್ ಇನ್ನೊಂದು ಬೆಡ್ರೂಮ್ ಸೇಮ್ ಇದೇ ಥರ ಇದೆ ನೋಡಿ. ಗೀಸರ್ ಎಲ್ಲ ಹಾಕಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ಸ್, 2 ಬಾತ್ರೂಮ್ಗೆ 2 ಟ್ಯಾಂಕ್ ಸಪ್ರೇಟ್ ಹಾಕಿದ್ದಾರೆ. ಈ ಬೆಡ್ರೂಮಿಂದ ಹೊರಗಡೆ ಬಂದಿದ್ದೀನಿ ಈಗ ನೋಡಿ. ಅದು ಎದುರುಗಡೆ ಕಾಣ್ತಾ ಇಲ್ಲ, ಅದೊಂದು ಬೆಡ್ರೂಮು. ಅದಕ್ಕೂ ಸೇಮ್ ಕಿಟಕಿಗಳೆಲ್ಲ ಕೊಟ್ಟು ಒಂದು ಕಡೆ ಸ್ವಿಮ್ಮಿಂಗ್ ಪೂಲ್ ಕಾಣ್ತದೆ, ಇನ್ನೊಂದು 2 ಕಡೆ ಗಾರ್ಡನ್ ಕಾಣ್ತದೆ. ಆ ಥರ ಮಾಡಿದ್ದಾರೆ. ನೋಡಿ, ಇದೊಂದು ಬೆಡ್ರೂಮು. ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೋಬೋದು. ಯು ಪಿ ಎಸ್ ಸ್ಟೇರ್ ಕೇಸ್ ಕೆಳಗಡೆ ಇಟ್ಟಿದ್ದಾರೆ. ಅದಕ್ಕೂ ಲಾಕ್ ಹಾಕಿಟ್ಟಿದ್ದಾರೆ. ಎದುರುಗಡೆ ಕಾಣ್ತಾ ಇರೋದು ಗೇಟ್, ಆವಾಗಲೇ ಬಂದಲ್ಲ ನಾನು, ಆ ಗೇಟ್ ಕಾಣ್ತಾ ಇರೋದು ನೋಡಿ. ಫಾರ್ಮ್ ಹೌಸ್ ಒಳಗಡೆ, ಮನೆ ಒಳಗಡೆ ನುಗ್ಗಬೇಕಂದ್ರೆ ದೊಡ್ಡದು ಡೋರ್ ಹಾಕಿದ್ದಾರೆ. ನೋಡಿ, ಫುಲ್ ಇದೆಲ್ಲ ಫರ್ನಿಷ್ ಸಮೇತ ಹೇಳ್ತಾ ಇರೋದು. 1,30,30,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಫುಲ್ ಕಾನ್ಫರೆನ್ಸ್ ಹಾಲ್ ಥರ ಇದೆ. ಈ ಕಡೆ ಕಿಚನ್ ಮಾಡಿದ್ದಾರೆ, ಮಧ್ಯದಲ್ಲಿ ಬಾರ್ ಕೌಂಟ್ರ್ ಮಾಡಿದ್ದಾರೆ.
4 ಫ್ಯಾನ್ ಹಾಕಿದ್ದಾರೆ ಫುಲ್ಲು, ಈ ಮೂಲೆಯಿಂದ ಆ ಮೂಲೆ ತನಕನೂ. ಈ ಗನ್ ಕೊಡ್ತಾರೆ ಏನೋ ಗೊತ್ತಿಲ್ಲ, ಇದು ಪೆಂಡಿಂಗಲ್ಲಿ ಇಟ್ಬಿಡಿ. ಟಿ ವಿ ಕ್ಯಾಬಿನೆಟು ಇದೆ, ಮತ್ತು ಅದರಲ್ಲೇ CC ಕ್ಯಾಮ್ರಾಗಳದ್ದು ಯೂನಿಟ್ ಹಾಕಿದ್ದಾರೆ. ವಿತ್ ಫರ್ನಿಶ್ಡ್ ಕೊಡ್ತಾ ಇರೋದು ಇದು. ಇದು ಟೋಟಲ್ 10,000 ಸ್ಕ್ವೇರ್ ಫೀಟ್ ಇದೆ. ಮತ್ತು ಗಾರ್ಡನ್ ಕಡೆ ಹೋಗ್ತಾ ಇದ್ದೀನಿ ಈಗ. ಮೇಲ್ಗಡೆ ಹೋದರೆ ಸ್ಟೇರ್ ಕೇಸ್ ಮೇಲ್ಗಡೆ RCC ಇದೆ, ಅದ್ರ ಮೇಲೆ ಹೋಗ್ಬೋದು. ಫುಲ್ ಎಲ್ಲ ಕಡೆ ಲಾನ್ ಹಾಕಿದ್ದಾರೆ. ನೋಡಿ, ಇಲ್ಲಿ ರೂಮ್ ಕಾಣ್ತಾ ಇದೆಯಲ್ಲ, 2 ಡೋರ್ಸ್ ಇದೆ. ರೈಟ್ ಸೈಡ್ದು ಕಾಣ್ತಾ ಇರೋ ಡೋರು ಈ ಸ್ವಿಮ್ಮಿಂಗ್ ಪೂಲ್ದು ವಾಟರ್ ಫಿಲ್ಟರ್ ಮಾಡೋದು ಒಂದು ಯೂನಿಟ್ ಹಾಕಿದ್ದಾರೆ. ಲೆಫ್ಟ್ ಸೈಡ್ ಇರೋದು ಡ್ರೆಸ್ಸಿಂಗ್ ರೂಮು, ಅಟ್ಯಾಚ್ ಇಂಡಿಯಾ ವೆಸ್ಟರ್ನ್ ಟಾಯ್ಲೆಟ್ ಎಲ್ಲ ಹಾಕಿದ್ದಾರೆ. ನೋಡಿ, ಫಾರ್ಮ್ ಹೌಸ್ ಈ ಥರ ಇದೆ. 2 ಕಡೆ ಕಾಣ್ತಾ ಇರೋದು ಬೆಡ್ರೂಮ್ಸ್, ಎದುರುಗಡೆ ಕಾಣ್ತಾ ಇರೋದು ಈಗ ತೋರಿಸಿದ್ನಲ್ಲ ಕಾನ್ಫರೆನ್ಸ್ ಹಾಲ್ ಥರ, ಅದು. ಕ್ಲಿಯರ್ ಟೈಟ್ಲ್ ಇದೆ, ಡಾಕ್ಯುಮೆಂಟಲ್ಲಿ ಏನು ವ್ಯತ್ಯಾಸ ಇರೋಕ್ಕಿಲ್ಲ. ಇವರು ಜಮೀನು ತೊಗೊಂಡು ಇವರೇ ಕನ್ಸ್ಟ್ರಕ್ಷನ್ ಮಾಡಿಸಿರೋ, ಸುಮಾರು ಒಂದು 2 ರಿಂದ 2.5 ವರ್ಷ ಆಗಿದೆ. ಈ ಥರ ಫಾರ್ಮ್ ಹೌಸ್ ಬೇರೆದು ಇದೆ.